ಮಂಗಳೂರಿನ ಬಜ್ಪೆಯಲ್ಲಿರೋ ಏರ್ಪೋರ್ಟ್ನಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಪರಿಣಾಮ ಏನಾಗ್ತಾ ಇದೆ? ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನೆರೆಯ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಇದೀಗ ಏರ್ಪೋರ್ಟ್ ಆಡಳಿತದ ವಿರುದ್ಧ ಸ್ಥಳೀಯರು ಒಂದು ಕೆಂಡ ಕಾರ್ತಾ ಇದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಳೆ ನೀರನ್ನು ಅವೈಜ್ಞಾನಿಕವಾಗಿ ಬಿಡೋ ಹಿನ್ನೆಲೆ ಕೆಳಭಾಗದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ಸ್ಪಂದನೆ ಸಿಗ್ತಾ ಇಲ್ವಂತೆ. ಹಾಗಾಗಿ ನಿನ್ನೆ ಏರ್ಪೋರ್ಟ್ನ ಪ್ರವೇಶ ದ್ವಾರದ ರೋಡ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ವಿಮಾನ ನಿಲ್ದಾಣದ ಮುಂಭಾಗದ ಪ್ರವೇಶ ದ್ವಾರದಲ್ಲಿ ಇವತ್ತು ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ವಿಮಾನ ನಿಲ್ದಾಣದ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಬಂದಿರುವಂಥ ಮಳೆಯ ಪರಿಣಾಮವಾಗಿ ಇಲ್ಲಿ ಸುಮಾರೊಂದು 8 ಮನೆಗಳಿಗೆ ನೀರು ನುಗ್ಗಿತು. ಇದು ವಿಮಾನ ನಿಲ್ದಾಣದಿಂದ ಬಿಟ್ಟಿರುವಂಥ ನೀರು ಅನ್ನುವಂಥದ್ದು ಸ್ಥಳೀಯರ ಆರೋಪ. ನಾವು ಅದನ್ನು ಗಮನಿಸುವುದಾದರೆ ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ, ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿರುವಂಥ ಪ್ರದೇಶದಲ್ಲಿ. ಇಲ್ಲಿ ನೀವು ಗಮನಿಸುವುದಾದರೆ ಇಲ್ಲೊಂದು ತೊಗರಿ ಬೇಳೆ ಸೇರಿದಂತೆ ಕೆಲವೊಂದು ಸಾಮಗ್ರಿಗಳು ಬಿಸಾಡಿರುವಂಥದ್ದು. ಇದಕ್ಕೆ ಕಾರಣ ಆಗಿರುವಂಥದ್ದು ಇಲ್ಲಿ ಒಂದು ಪಿ ಜಿ ಇತ್ತು. ಆ ಪಿ ಜಿಯಲ್ಲಿ ಸಾಕಷ್ಟು ದವಸ ಧಾನ್ಯಗಳು, ಅಕ್ಕಿ, ಬೇಳೆ, ಕಾಳು ಎಲ್ಲವನ್ನು ಸಂಗ್ರಹಿಸಿಡಲಾಗಿತ್ತು. ಆದರೆ ಮಳೆ ರಾತ್ರೋರಾತ್ರಿ ಏಕಾಏಕಿಯಾಗಿ ಮಳೆಯ ನೀರು, ವಿಮಾನ ನಿಲ್ದಾಣದಿಂದ ಬಿಟ್ಟಿರುವಂಥ ನೀರು ಏಕಾಏಕಿಯಾಗಿ ಈ ಮನೆಗಳಿಗೆ ನುಗ್ಗಿರೋದ್ರಿಂದ ಇಲ್ಲಿದ್ದಂಥ ಎಲ್ಲ ಸಾಮಗ್ರಿಗಳು ನೀರು ಪಾಲಾಗಿರುವಂಥದ್ದು. ಹಾಗಾಗಿ ಅವರ ಮನೆಗೆ ಬರುವಂಥ, ಪಿ ಜಿಗೆ ಬರುವಂಥ ಸ್ಥಳವನ್ನು ಗಮನಿಸಬಹುದು. ಜೊತೆಗೆ ಪಿ ಜಿಯ ಒಳಗೆಯೂ ಸಾಕಷ್ಟು ಹಾನಿಯಾಗಿದೆ. ಇಲ್ಲಿ ಕೇವಲ ದವಸ ಧಾನ್ಯಗಳು, ಅಕ್ಕಿ ಕಾಳುಗಳು ಮಾತ್ರ ಅಲ್ಲ, ಇಲ್ಲಿದ್ದಂಥ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ನೀರಿನಿಂದ ತುಂಬಿ ಹೋಗಿತ್ತು. ಸುಮಾರು ಅರ್ಧದಷ್ಟು ಮನೆಯ ಒಳಗೆ ಈ ಪಿ ಜಿ ಏನಿದೆ ಅದರ ಒಳಗೆ ನೀರು ನುಗ್ಗಿತ್ತು. ಹಾಗಾಗಿ ಸಾಕಷ್ಟು ಹಾನಿಯಾಗಿತ್ತು. ಈಗ ಇದನ್ನು ಪ್ರತಿಭಟಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಏನಾದರೂ ಇದಕ್ಕೆ ಪರಿಹಾರ ಕಂಡುಕೊಳ್ತೇವೆ ಅನ್ನುವಂಥದ್ದು. ಸಾಕಷ್ಟು ಹಾನಿಯಾಗಿರೋದ್ರಿಂದ ಇಲ್ಲಿನ ಪಿ ಜಿ ನಡೆಸ್ತಾ ಇರುವವರು ಕಂಗಾಲಾಗಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಅವರು. ಏನಾಯಿತು ಈ ಘಟನೆ? ಇದೇ ಮೊದಲ ಬಾರಿ ಆಗಿರುವಂಥದ್ದು, ಹಿಂದೇನೂ ಆಗಿದೆಯಾ? ಇಲ್ಲ ಸರ್, ಆಗಬೇಕಾದ್ರೆ ಫ್ಲಡ್ ಅಂತ ಬರೋಕ್ಕೆ ಒಂದು 3-4-5 ಇಯರ್ಸಿಂದನೇ ಜಾಸ್ತಿನೇ ಬರ್ತಿದೆ. ಬಟ್ ಲಾಸ್ಟ್ ಇಯರ್ ಒಂದು 4 ಟೈಮ್ಸ್ ಬಂದಿತ್ತು. ಬಟ್ ಯಾವುದೇ ರೀತಿಯ ಮನೆ ಒಳಗಡೆ ಹಾನಿ ಆಗಿರಲಿಲ್ಲ ಸರ್. ಅಂದರೆ ಬರ್ತಿತ್ತು, ಹೊರಗಡೆ ಬರ್ತಿತ್ತು, ಹೊರಗಡೆನೇ ಹೋಗ್ತಿತ್ತು. ಅಂದರೆ ಬರ್ತಿದ್ದದು ಬೆಳಿಗ್ಗೆ ಹೊತ್ತಿಗೆ, ಸಂಜೆ ಅಷ್ಟೊತ್ತಿಗೆ, ಡೇ ಟೈಮಲ್ಲಿ ಬರ್ತಿತ್ತು. ಡೇ ಟೈಮಲ್ಲಿ ಬಂದಾಗ ನಾವು ಇನ್ಫಾರ್ಮ್ ಮಾಡ್ತಿದ್ವಿ, ಏರ್ಪೋರ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ವಿ, ಯಾರಿಗಾದರೂ ಇವರಿಗೆ ಅಥಾರಿಟಿ ಅವರಿಗೆ ಇನ್ಫಾರ್ಮ್ ಮಾಡಿದಾಗ ನೀರು ನಿಲ್ಲಿಸ್ತಿದ್ರು. ಬಟ್ ಈ ಸರ್ತಿ ಏನಂದರೆ ಮುಂಚಿನ ದಿವಸ ಅಲ್ಲಿ ಜಗಳ ಆಗಿಬಿಟ್ಟು ದೇವಿ ಕಾಲೇಜ್ ಹತ್ರ ಜಗಳ ಆಗಿತ್ತು, ನೀರು ಆ ರೂಟಲ್ಲಿ ಬಿಡ್ತಿದ್ದಾರೆ ಅಂತ. ರಾತ್ರಿ ಪ್ರೊಟೆಸ್ಟ್ ಕೂಡ ಆಗಿತ್ತು. ಅಲ್ಲಿ ರಾತ್ರಿ ಪ್ರೊಟೆಸ್ಟ್ ಆದ ಕಾರಣ ಅವರೇ ಆ ರೀತಿ ನೀರು ಹೋಗ್ತಿದ್ದದನ್ನು ಸ್ಟಾಪ್ ಮಾಡಿಬಿಟ್ಟು ರೂಟ್ ಚೇಂಜ್ ಮಾಡಿಬಿಟ್ಟು ನಮ್ಮ ಸೈಡ್ ರೂಟ್ ಬಿಟ್ಟಿದ್ದಾರೆ. ಅದು ಬಿಟ್ಟದು ಟೈಮ್ ಬಂದದ್ದು ಬೆಳಿಗ್ಗೆ 2 ಗಂಟೆ ಅಷ್ಟೊತ್ತಿಗೆ. 2 ಗಂಟೆ ಅಷ್ಟೊತ್ತಿಗೆ ಬರಬೇಕಾದ್ರೆ ನಾವು ಹೊರಗಡೆ ನೋಡಬೇಕಾದ್ರೆ ಎಲ್ಲನೂ ನೀರು ತುಂಬಿಕೊಂಡಿತ್ತು. ಆ ತುಂಬಿದ ಟೈಮಲ್ಲಿ ನಮಗೆ ಯಾವುದೇ ರೀತಿ ಅದನ್ನು ನನ್ನ ಗ್ರೋಸರಿ ಆಗಲಿ, ನಂದು ಯಾವುದೇ ಐಟಮ್ಸನ್ನು ರೆಸ್ಕ್ಯೂ ಮಾಡೋಷ್ಟು ನಾವು ಟೈಮು ಇರಲಿಲ್ಲ, ನಮಗೆ ಆಗಿ ಇರಲಿಲ್ಲ. ಟೋಟಲ್ ನನ್ನ ಲೆಕ್ಕ ಪ್ರಕಾರ ಒಂದು ಗ್ರೋಸರಿ ಒಂದು ಅರೌಂಡ್ ಒಂದು 2 lakhs ತನಕ ನಂದು ಎಲ್ಲ ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆ. ಇದು ಈ ವರ್ಷದಿಂದ ಅಲ್ಲ, ಮೊದಲಿಂದನೂ ಬರ್ತಿದ್ದು. ಬಟ್ ಇದು ಹೆವಿ ಅಂತ ಆಗಿರೋದು ಈ ವರ್ಷದಿಂದ. ಇದು ಇಲ್ಲಿ ಕೃತಕ ನೆರೆಗೆ ಒಳಗಾಗಿರುವಂಥವರ ಮಾತು. ವಿಮಾನ ನಿಲ್ದಾಣದಿಂದ ಬಿಡುವಂಥ ನೀರನ್ನು ಈ ರೀತಿಯಾಗಿ ಬಿಟ್ಟಿರುವಂಥ ಕಾರಣಕ್ಕಾಗಿ ಈ ರೀತಿ ಪದೇ ಪದೇ ಸಮಸ್ಯೆ ಆಗುತ್ತೆ. ಇದಕ್ಕೊಂದು ಪರಿಹಾರ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.